ಸರ್ಕಾರದ ಕುಮ್ಮಕ್ಕಿನಿಂದ ಬೆಟ್ಟಗಳೆಲ್ಲ ಕಳುವಾಗ್ತಾ ಇದೆ. ಕಳುವಾದ ಬೆಟ್ಟಗಳನ್ನೆಲ್ಲ ತಗೊಂಡೋಗಿ ಎಲ್ಲಿಡ್ತಾರಪ್ಪ? ಲ್ಯಾಂಡ್ ಮಾಫಿಯಾ ತರ ಹಿಲ್ ಮಾಫಿಯಾ ಶುರುವಾಗಿದೆ. ಅಂದ್ರೆ ಬೆಟ್ಟದ ಹತ್ರ ಯಾರು ಕಾವಲಿರಲ್ಲ ಅಲ್ವಾ, ಅಲ್ಲಿಗೆ ಹೋಗಿ ಬೆಟ್ಟನ ಕಬಳಿಸೋದು, ಸೈಟ್ ಮಾಡೋದು, ಇಲ್ಲ ಜಮೀನ್ ಮಾಡೋದು. ಕಾರ್ಪೊರೇಷನ್ ಮುನ್ಸಿಪಾಲಿಟಿಯವರು ಏನ್ ಮಾಡ್ತಿರ್ತಾರೆ? ಅಲ್ಲಿಗೆ ಹೋಗಿ ಯಾರು ನೋಡ್ತಾರೆ ಪಲ್ಲು? ಹಾಗಾದ್ರೆ ಎಲ್ಲಾ ಬೆಟ್ಟಗಳನ್ನು ಕಬಳಿಸಿದ್ರೆ ನಾವ್ ಯಾವಾಗಪ್ಪ ಬೆಟ್ಟದ ಮೇಲೆ ಮನೆ ಕಟ್ಟೋದು, ಯಾವಾಗಪ್ಪ ಮರದ ಜೋಳಿಗೆ ಕಟ್ಟೋದು, ಯಾವಾಗಪ್ಪ ನಮ್ ಮಗು ತೂಗೋದು? ಆದಷ್ಟು ಬೇಗ ಬೆಟ್ಟದ ಮೇಲೆ ಒಂದು ಸೈಟ್ ಮಾಡಬೇಕು. ದುಡ್ಡು ಸಿಕ್ಕಿದ ಮೇಲೆ ಮನೆ ಕಟ್ಟಿದ್ರಾಯ್ತು. ಏನಪ್ಪ ಪರಿಸರ ಪ್ರೇಮಿಗಳೇ, ಯಾವುದೋ ಬೆಟ್ಟ ಸಂರಕ್ಷಣೆಗೆ ಅಂತ ಹೊರಟಿದ್ದೀರಾ? ನಾವು ಬೆಟ್ಟದ ಮೇಲೆ ಒಂದು ಸೈಟ್ ಮಾಡಬೇಕು ಅಂತ ಇದೀವಿ. ಮಾಡಿಪ್ಪ ಮಾಡಿ 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 ತುಂಬ ನೆಮ್ಮದಿಯಾಗಿರುತ್ತೆ. ಈ ವೇಲುಮುರುಘ, ತಿರುಪತಿ ತಿಮ್ಮಪ್ಪ, ಸ್ವಾಮಿ ಶರಣಮ್ಮಯ್ಯಪ್ಪ ಅವರೆಲ್ಲರೂ ಇರೋದು ಅಲ್ಲೇನೆ. ಯಾಕಣ್ಣ ಹಾಗೆ? ನೋಡಮ್ಮ, ದೇವರು ಕೊಟ್ಟ ತಂಗಿ, ಈ ಹಾಳಾದ ಜನಗಳು ಸಾವಾಸನೆ ಬೇಡ ಅಂತ ದೇವರುಗಳು ಬೆಟ್ಟ ಏರಿ ನೆಮ್ಮದಿಯಾಗಿರ್ತಾರೆ. ಆದ್ರೂ ಈ ನಮ್ಮ ಜನಗಳು ಬೆಟ್ಟಕ್ಕೆ ಇಂತಿಷ್ಟು ಮೆಟ್ಲುಗಳು ಅಂತ ಕೆತ್ತಬಿಟ್ಟು ಹುಡುಕೊಂಡು ಹೋಗಿ ಡಿಸ್ಟರ್ಬ್ ಮಾಡ್ಬರ್ತಾರೆ. ಬಾವ, ನನಗೂ ಸ್ವಲ್ಪ ದುಡ್ಡು ಕೊಡಿ, ನಾನು ಬೆಟ್ಟದ ಮೇಲೆ ಒಂದು ಸೈಟ್ ತಗೊಂಡು ಮೆಟ್ಲು ಹಾಕ್ಸ್ಬಿಡ್ತೀನಿ. ಕೇಳ್ಬಿಡು, ಹಂಗಂಗೆ ಕೊಟ್ಬಿಡ್ತೀನಿ, ಪೈಸಾ ಮಾತ್ರ ಕೇಳ್ಬೇಡ. ಅಣ್ಣ, ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾವು ಬೆಟ್ಟದ ಮೇಲೆ ಸೈಟ್ ತಗೊಳ್ಳೋದು ಯಾವಾಗ? ನಮ್ ಕನಸಾಗೋದು ಯಾವಾಗ? ದೇವರು ಕೊಟ್ಟ ತಂಗಿ, ದೇವ್ನಂತ ಮನೆ ಇರೋವಾಗ ನೀವಿಬ್ರೆ ಬೆಟ್ಟದ ಮೇಲೆ ಹೋಗಿ ರಾಕ್ಷಸರ ತರ ಯಾಕೆ ವಾಸ ಮಾಡ್ತೀರಾ? ಯಾಕೆ? ನಿಮ್ಮ ಬಾತ್ರೂಮ್ ಏನಾದ್ರು ಕಟ್ಕೊಂಡಿದ್ಯಾ? ನಮ್ಮ ಬಾತ್ರೂಮ್ ಯೂಸ್ ಮಾಡಿ. ನಿಮ್ಮ ಮಂಚ ಮುರಿದೋಗಿದ್ಯಾ? ನಮ್ಮ ಮಂಚಕ್ಕೆ ಬನ್ನಿ, ನನಗೊಂದು ಕಾಟ ತಪ್ಪು ಅಂತ ನೆಮ್ಮದಿಯಾಗಿರ್ತೀನಿ. ನಮ್ಮ ಕನಸೇನು ಬೆಟ್ಟದ ಮೇಲೆ ಒಂದು ಮನೆ ಮಾಡೋದು. ಲೇ ಚಿನಾರಿ, ನೋಡ, ಕನಸು ಕಂಡ್ರು ಈಡೇರುವಂತ ಕನಸು ಕಾಣ್ಬೇಕು. ಹಾಳಾದ ಕನಸುಗಳನ್ನೆಲ್ಲ ಕಾಣಬಾರ್ದು. ಈಗೇನಣ್ಣ, ನೀನ್ ದುಡ್ಡು ಕೊಡ್ತೀಯಾ ಅಥವಾ ಆಸ್ತಿಲಿ ಅರ್ಧ ಭಾಗ ಕೊಡ್ತೀಯಾ? ದೇವರು ಕೊಟ್ಟ ತಂಗಿ, ಅಣ್ಣ ತಂಗಿ ಅಂದ ಮೇಲೆ ಒಂದು ಮಾತು ಬರುತ್ತೆ, 100 ಮಾತು ಹೋಗುತ್ತೆ. ಅದಕ್ಕೆ ಪಾಲ್ ಕೇಳ್ಬಿಡದೆ ನಮ್ಮ. ಅಲ್ಲ, ನಾನು ನಿಮ್ಮಿಬ್ರಿಗೂ ಧೈರ್ಯ ಇದೆಯೋ ಇಲ್ವೋ, ಸ್ವಂತ ಮನೆ ಕಟ್ತಿರೋ ಇಲ್ವೋ, ಸೈಟ್ ತಗೊಳೋದಕ್ಕೆ ಮನಸ್ಸು ಮಾಡ್ತಿರೋ ಇಲ್ವೋ ಅಂತ ಪರೀಕ್ಷೆ ಮಾಡಿದೆ. ನೀನು ಧೈರ್ಯವಾನ್ ಸಾವಿತ್ರಿ ಕಣಮ್ಮ ನೀನು. ನೋಡು, ಅದಕ್ಕಿಂತ ಮೊದಲು ಆ ಬೆಟ್ಟ ಎಲ್ಲಿದೆ, ಅದೇನು ವಾಸ್ತು ಪ್ರಕಾರವಾಗಿದೆಯೋ ಇಲ್ವೋ, ಪೂರ್ವಕ್ಕಿದೆಯೋ ಇಲ್ಲ ಪಶ್ಚಿಮಕ್ಕಿದೆಯೋ ಇಲ್ಲ ಉತ್ತರಕ್ಕಿದೆಯೋ ಇಲ್ಲ ದಕ್ಷಿಣಕ್ಕಿದೆಯೋ, ಅಲ್ಲ ಆ ಬೆಟ್ಟಕ್ಕೇನು ಕಾಲಲ್ಲಿ ಹತ್ತಬೇಕು ಅಥವಾ ಹಗ್ಗ ಹಾಕೊಂಡು ಹತ್ತಬೇಕು, ಎಲ್ಲ ಚೆಕ್ ಮಾಡ್ಕೊಂಡು ಬನ್ನಿ. ಆಮೇಲೆ ಆ ಓಂಕಾರ ಕೊಟ್ರೆ ಹೇಳಿ ದುಡ್ಡು ವ್ಯವಸ್ಥೆ ಮಾಡ್ತೀನಿ. ಬಲ್ಲು, ನಿಮ್ಮ ಅಣ್ಣ ಒಳ್ಳೆ ದೇವ್ರಿದ್ದಾಗೆ. ದುಡ್ಡು ಕೊಡ ಅಣ್ಣ, ದೇವ್ರಿಗಿಂತ ದೊಡ್ಡವನು. ಎಂತ ದೊಡ್ಡ ಮಾತು ಹೇಳ್ಬಿಟ್ಟಮ್ಮ. ಏನಪ್ಪ, ನಮಗ್ ಮಗು ಆದ್ರೆ ಈ ಮರಕ್ ಜೋಳ್ಗೆ ಕಟ್ಬೋದಲ್ವೇನಪ್ಪ? ಸ್ವಲ್ಪ ದೊಡ್ಡ ಮರ ಆಗಿದ್ರೆ ಚೆನ್ನಾಗಿರ್ತಿತ್ ಪಲ್ಲು. ಯಾಕಪ್ಪ? ತುಂಬಾ ಚಿಕ್ಕ ಮರ ಆದ್ರೆ ಮಗು ಹಗ್ಗ ಹಿಡ್ಕೊಂಡು ಮರ ಹತ್ಬಿಡತ್ತೆ. ನನ್ ಮಗು ಕೋತಿ ಅಲ್ಲ. ಹಮ್ಟೆ ತಮಟೆ ಅದೃಷ್ಟದ ಮಣಿ, ನಿನ್ನಂಥ ಶುದ್ಧ ಮನಸ್ಸಿನ ವ್ಯಕ್ತಿಯ ಕೈಗೆ ಇದು ಸಿಕ್ಕಿದೆ. ನೀನು ಏನೇ ಹೇಳಿದ್ರು ಈ ಮಣಿ ಮಾಡಿಕೊಡುತ್ತೆ. ಧ್ಯಾನ ಮಾಡು, ನಿನ್ನ ಕನಸು ನನಸಾಗುತ್ತೆ. ಬೇಡ ಅಂದರೆ ಬದಲಾಗುತ್ತೆ. ರಿಂಗ ರಿಂಗ ರೋಜಾ, ಕೈಯಲ್ಲಿರೋದು ಮಣಿನ. ಬಲ್ಲು, ನಿನ್ಗೇನಾದ್ರೂ ಕೇಳಿಸ್ತಾ? ಇಲ್ಲಪ್ಪ, ನಂಗೇನು ಕೇಳಿಸ್ತಿಲ್ಲ. ನಿಮ್ಗೇನಾದ್ರೂ ಕೇಳಿಸ್ತಾ? ಈ ಮಣಿನ ಕೈಗೆ ಎತ್ಕೊಳ್ತಿದ್ದಾಗೆ ಆಕಾಶದಿಂದ ದೇವ್ರೇನೋ ಹೇಳ್ದ. ಏನ್ ಹೇಳ್ದ? ಇದು ಅಮಟೆ ತಮಟೆ ಮಣಿ ಅಂತೆ, ನಾವ್ ಏನ್ ಕೇಳಿದ್ರು ಬರುತ್ತಂತೆ, ಬೇಡ ಅಂದ್ರೆ ಹೊರಟೋಗುತ್ತಂತೆ. ಹಾಗಾದ್ರೆ ನಾವ್ ಈ ಮರಕ್ ಜೋಳ್ಗೆ ಕಟ್ಟಿ ಮಗು ತೂಗ್ಬೋದಾ? ಇರು ಪಲ್ಲು, ಚೆಕ್ ಮಾಡ್ತೀನಿ. ಅಮಟೆ ತಮಟೆ, ನಾವು ಈ ಮರಕ್ಕೆ ಜೋಳಿಗೆ ಕಟ್ತೀವಿ, ಅದರಲ್ಲಿ ಮಗುನ ಹಾಕಿ ತೂಗ್ತೀವಿ. ರಿಂಗ ರಿಂಗ ರೋಜಾ, ಕೈಯಲ್ಲಿರೋದು ಮಣಿನ. ಅನ್ಕೊಂಡಂಗೆ ಆಗಿದೆಯಲ್ಲ ಪಲ್ಲು, ಮಗುನ ಎತ್ಕೊಂಡ್ ಮನೆಗೆ ಹೋಗೋಣ. ಬೇಡಪ್ಪ, ಈಗ ಏಕ್ದಮ್ ಮಗುನ ಎತ್ಕೊಂಡು ಹೋದ್ರೆ ತುಂಬಾ ತೊಂದ್ರೆ ಆಗ್ಬಿಡುತ್ತೆ. ಮಹಾಭಾರತದಲ್ಲಿ ಕುಂತಿಗೂ ಹೀಗೆ ತೊಂದ್ರೆ ಆಗಿತ್ತು. ನಮ್ಗಿನ್ನೂ ಸೈಟೇ ಸಿಕ್ಕಿಲ್ಲ. ಮಗು ಬೇಡಪ್ಪ. ಏನ್ ಮಾಡೋದು ಪಲ್ಲು? ಮಗುನ್ ಹೇಗಾದ್ರೂ ಮಾಡಿ ಮಾಯ ಮಾಡ್ಬಿಡಿ. ಇರೋ ಪಲ್ಲು, ಉಲ್ಟಾ ಮಂತ್ರ ಹಾಕಿದ್ರೆ ಮಗು ವಾಪಸ್ ಹೋಗ್ಬೋದು. ಅಮಟೆ ತಮಟೆ, ನಮ್ಗೆ ಈ ಜೋಳಿಗೆನೂ ಬೇಡ, ಮಗುನೂ ಬೇಡ. ರಿಂಗ ರಿಂಗ ರೋಜಾ, ಕೈಯಲ್ಲಿರೋದು ಮಣಿನ. ಯಜಮಾನ್ರಿ, ಹೇಗಿದೆ ಅಂತ ಹೇಳಲೇ ಇಲ್ಲ. ಚೆನ್ನಾಗಿದೆ ಅಂದ್ರೆ ಈ ತಿಂಗಳು ಸಂಬಳ ಬಿಟ್ಬಿಡ್ತೀಯಾ? ಅಮ್ಮ, ನಾವ್ ಎಲ್ಲಿಗೆ ಹೋಗಿದ್ವಿ ಗೊತ್ತಾ? ನನಗೆ ಹೇಗಮ್ಮ ಗೊತ್ತಾಗ್ಬೇಕು? ಕೆಲಸ ಇಲ್ದ ಕಾಲಲ್ಲಿ ನಾಯಿಗೆಲ್ಲ ಇಳುತ್ತಂತೆ. ನಾವು ಬೆಟ್ಟದ ಮೇಲೆ ಒಂದು ಸೈಟ್ ನೋಡ್ಕೊಂಡ್ ಬಂದ್ವಿ. ನಮ್ಮ ಅಳಿಯಂದ್ರು ಬೆಟ್ಟಕ್ಕರ ಹೋಗಿರ್ಲಿ ಬೆಲ್ಜಿಯಂಗರ ಹೋಗಿರ್ಲಿ, ತಟ್ಟೆ ಹಾಕೋ ಟೈಮಿಗೆ ನಾನು ಆಚಾರ ಅಂತ ಡಂಗ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತಾರೆ. ನಾನು ತಿಂಡಿ ಪೋತ ಅಲ್ಲ, ಈ ಮಾತನಲ್ಲಿ ಕೂತಿದಾನಲ್ಲ ಪದ್ದು, ಅವನಿಗೆ ಹೇಳಿ. ಆಯ್ತಪ್ಪ, ನಿಮ್ ಬೆಟ್ಟದ ಸರ್ವೆ. ಅಣ್ಣ, ನಾವ್ ಬೆಟ್ಟದ ಮೇಲೆ ಸೈಟ್ ನೋಡ್ಕೊಂಡ್ ಬಂದಿದೀವಿ. ನನಗೆ 5 ಲಕ್ಷ ರೂಪಾಯಿ ಬೇಕು. 5 ಹುಣಸೆ ಬೀಜ ಬೇಕು ಅಂದಂಗ 5 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾಳಲ್ಲ ಇವಳು. ನೋಡಮ್ಮ, ದೇವರು ಕೊಟ್ಟ ತಂಗಿ,
ಜನ ಓಡಾಡದೇ ಇರೋ ಜಾಗದಲ್ಲಿ ಸೈಟ್ ತಗೊಂಡ್ರೆ ಪ್ರತಿನಿತ್ಯ ಫೈಟ್ ಮಾಡ್ಬೇಕಾಗತ್ತೆ. ಅವೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಬೇಕೇ ಬೇಕು. ನೀವು ಹೀಗೆ ಬ್ಲಾಕ್ ಮೇಲ್ ಮಾಡಿದ್ರೆ ನಿಮಗೆ ಇವತ್ತಿನ ಊಟನೂ ಸಿಕ್ಕಲ್ಲ. ಏನು ಈ ಮನೆಯಲ್ಲಿ ನಮಗ್ ಊಟ ಸಿಗಲ್ವಾ? ನೋಡ, ಈ ಅಣ್ಣ 1 ಸಲ ಹೇಳಿದ್ರೆ 10 ಸಲ ಹೇಳ್ದಂಗೆ ಅಂತ ಅರ್ಥ ಮಾಡ್ಕೊಂಡು ಸುಮ್ಮನೆ ಒಯ್ತಾ ಇರ್ಬೇಕು. ನಮ್ಮ ಊಟ ನಾವ್ ಹೇಗ್ ತರ್ಸ್ಕೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಡಿ ಪಲ್ಲು. ಚಾಲೆಂಜ್ ಮಾಡೋಗ್ಬಿಟ್ಟ ಇವನು ದರ್ಶನ್, ಚಾಲೆಂಜಿಂಗ್ ಸ್ಟಾರ್. ಅವ್ನು ಹಿಡಿಯೋ ಮುಚ್ಚಿ ಹಿಡಿಯಿದ್ದಂಗಿದ್ದಾನೆ, ನನ್ನ ಇದ್ರಿಗೆ ಎಷ್ಟು ಎಗಾಡ್ತಾ ನೋಡೋ ಇವನು. ಮತ್ತೆ ನಾನು ನೀನ್ ಬಿಡ ದೊಡ್ಡ ಅಣ್ಣ. ಚಂಪಾ, ಊಟಕ್ಕೆ ಈಗ ಒಂಥರ ರುಚಿ ಸಿಗ್ತಾ ಇದೆ. ಬಾ, ಇದೇ ಖುಷಿನಲ್ಲಿ ಇಬ್ರು ಒಂದೇ ತಟ್ಟೆನಲ್ಲಿ ಊಟ ಮಾಡೋಣ. ಅಮಟೆ ತಮಟೆ ನಮ್ಮಿಬ್ರಿಗೂ ಸ್ಪೆಷಲ್ ಊಟ ಬಂದು ಈ ಟೇಬಲ್ ಮೇಲೆ ಬೀಳ್ಲಿ. ರಿಂಗ ರಿಂಗ ರೋಸಾ ಕೈಯಲ್ಲಿರೋದು ಮಣಿನಾ. ಲೇ ಪಾಂಡುರಂಗ, ಇದನ್ನ ನೀನೇ ತಿನ್ಕೊಳ. ಏನ್ ತ್ಯಾಗ ಮಾಡ್ಬಿಟ್ಟು ಹೋದ ಇವನು ತ್ಯಾಗರಾಜು. ಏನೋ ಇದು ಬಿಟ್ಲ, ಹಬ್ಬದ ಅಡಿಗೆ ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದ್ಯಲ್ಲೋ, ನಂಗೊಂದು ಸ್ವಲ್ಪ ಕೊಡ. ನಿನ್ನ ಊಟ ಅಲ್ಲಿದೆ, ಹೋಗಿ ತಿನ್ನು. ಬನ್ನಿಪ್ಪ ನಾವಿಬ್ರು ಊಟ ಮಾಡೋಣ, ಯಾರಿಗೂ ಕೊಡೋದ್ ಬೇಡ. ಲೇ ಬಿಟ್ಲ, ನಾನಿನ್ನ ಕುಚಿಕ್ಕು ದೋಸ್ತ್ ಅಲ್ವೇನೋ, ನನಗ್ ಕೊಡೋ. ಪಲ್ಲು, ನಾವಿಬ್ರು ಒಂದೇ ತಟ್ಟೆಲಿ ಊಟ ಮಾಡೋಣ. ಯಾಕಪ್ಪ? ಒಂದ್ ಇಡೀ ಅನ್ನನ ಕಾಗೆಗೆ ಹಾಕ್ಬೇಕು. ಕಾಗೆ ಎಲ್ಲಿದ್ಯಪ್ಪ? ಇಲ್ಲಿದೆಯಲ್ಲ. ಪಲ್ಲು, ಬೆಟ್ಟದ ಮೇಲಿರೋ ಸೈಟ್ಗೆ ಅಡ್ವಾನ್ಸ್ ಕೊಡ್ತಾರಾ ಇಲ್ವಾ ಕೇಳು ನಿಮ್ಮ ಅಣ್ಣನ. ಅಣ್ಣ ದುಡ್ಡು ಕೊಡು. ದೇವರು ಕೊಟ್ಟ ತಂಗಿ, ದುಡ್ಡು ನನ್ನ ಹತ್ರ ಎಲ್ಲಮ್ಮ ಇದೆ. ಈಗ ತಾನೇ 1 ಲಕ್ಷ ಎಣಿಸ್ತಾ ಇದ್ದೆ. ನೋಡಮ್ಮ, ಇದು ಬೇರೆಯವರ ಬಾಬತ್. ಈ ಬಾಬತ್ ಕೊಟ್ಟಿದ್ರೆ ಬೆಟ್ಟದ ಮೇಲಿನ ಸೈಟಿನ ಬಾಬತ್ಗೆ ಅಡ್ವಾನ್ಸ್ ಕೊಡ್ಬೋದಾಗಿತ್ತು. ಹೋಗಿ ಹೋಗಿ ಬೆಟ್ಟದ ಮೇಲೆ ಯಾರಾದ್ರೂ ಮನೆ ಕಟ್ತಾರೆ ಮುಟ್ಟಾಳ. ನಾವೇನಾದ್ರೂ ಮಾಡ್ಕೋತೀವ್ರಿ, ನಿಮ್ಗೆ ಯಾಕ್ರಿ? ದುಡ್ಡು ಕೊಡೋಣ. ನಾನು ಹೇಳಿದೆ ತಾನೆ, ಇದು ನನ್ನ ದುಡ್ಡಲ್ಲ ಬೇರೆಯವ್ರದ್ದು ಅಂತ. ನೀವು ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೊಳ್ಳೋದಕ್ಕೆ ಅಂತ ಕೈ ಹಾಕು, ಕೈಯ ಕತ್ತರಿಸ್ಬಿಡ್ತೀನಿ. ಹೌದಾ? ಗೊತ್ತಾಗತ್ತೆ. ಅಮಟೆ ತಮಟೆ ಅಲ್ಲಿರೋ ದುಡ್ಡೆಲ್ಲ ನನ್ನ ಕೈಗೆ ಬರ್ಲಿ. ರಿಂಗ ರಿಂಗ ರೋಸಾ ಕೈಯಲ್ಲಿರೋದು ಮಣಿನಾ. ಅಲ್ಲೋ, ನಿಮ್ಮ ಅಣ್ಣ ದುಡ್ಡು ಕೊಡಲ್ಲ ಅಂದ್ರೆ ದುಡ್ಡೇನ್ ಬರಲ್ವಾ? ದುಡ್ಡು ಕೊಡ, ಇಲ್ಲಿ ಈ ದುಡ್ಡು ನಮ್ದು. ಅಮಟೆ ತಮಟೆ ಅಲ್ಲಿರೋ ದುಡ್ಡೆಲ್ಲ ನನ್ನ ಕೈಗೆ ಬರ್ಲಿ. ರಿಂಗ ರಿಂಗ ರೋಸಾ ಕೈಯಲ್ಲಿರೋದು ಮಣಿನಾ. ಇದು ನಂದು. ಇನ್ನೊಂದ್ಸಲ ಏನಾದ್ರು ದುಡ್ಡು ತಗೊಂಡ್ರೆ ಕೈನ ಉತ್ತರ ಸಾಕ್ಬಿಡ್ತೀನಿ. ಹೌದಾ? ಅಮಟೆ ತಮಟೆ ನಮ್ಮ ಪಾಂಡುರಂಗನ್ ಭಾವನ ಕೈಗಳು ಮಾಯ ಆಗ್ಲಿ. ರಿಂಗ ರಿಂಗ ರೋಸಾ ಕೈಯಲ್ಲಿರೋದು ಮಣಿನಾ. ನನ್ನ ಕೈ ಎಲ್ಲೋಯ್ತು? ಲೇ ಬಿಟ್ಲಾ, ಇದು ನಿನ್ ಕೆಲ್ಸನೇ. ನನ್ನ ಕೈ ಸರಿ ಮಾಡೋ, ನಿನ್ ಕೈ ಮುಗಿತೀನಪ್ಪ. ಅಮಟೆ ತಮಟೆ ನಮ್ಮ ಪಾಂಡವನ ಕೈಗಳು ವಾಪಸ್ ಬರ್ಲಿ. ರಿಂಗ ರಿಂಗ ರೋಸಾ ಕೈಯಲ್ಲಿರೋದು ಮಣಿನಾ. ಬಾವ, ನೀವೀಗ ದುಡ್ಡು ಕೊಡ್ತೀರೋ ಇಲ್ಲ ನಿಮ್ ಕಾಲುಗಳನ್ನು ಕಳಿಸ್ಬಿಡ್ಲ? ಸೀರೆಗಳೆಲ್ಲ ಹೇಗಿದೆ ಹೇಳೋ? ನನಗೇನೋ ಹೆಂಗಸರ ಸೀರೆಗಳ ಬಗ್ಗೆ ಅಷ್ಟು ಗೊತ್ತಾಗಲ್ಲ. ಪಲ್ಲುನ್ ಕೇಳಿ. ಪಲ್ಲು ಹೇಳ. ದರಿದ್ರವಾಗಿದೆ, ಎಲ್ಲ ಅಮ್ಮ ತಾಯಿ ಸೀರೆಗಳೇ. ಅಮ್ಮ ತಾಯಿ ಸೀರೆ ಅಂತೀಯ? ಎಷ್ಟು ಕೊಪ್ಪು ನಿನ್ಗೆ? ತೂಕ ಮಾಡಿ ನೋಡಿ ಯಾರಿಗೆ ಕೊಪ್ಪಿದೆ ಅಂತ ಗೊತ್ತಾಗುತ್ತೆ. ಬರ್ತಾ ಬರ್ತಾ ನಿನ್ ಮಾತು ಬೌಂಡ್ರಿ ಮೀರ್ತಾ ಇದೆ ಕಣೆ. ಇನ್ಮೇಲೆ ನನ್ ಮಾತು ಬರೀ ಬೌಂಡ್ರಿ ಮೀರಲ್ಲ, ಸಿಕ್ಸರ್ ಹೊಡಿಯುತ್ತೆ. ಜಾಜಿ ಅವ್ರ ಸೀರೆ ಹೊಗಳ್ರೆ ನಂಗೆ ಮಸಾಲೆ ದೋಸೆಗೆ ದುಡ್ಡು ಕೊಡ್ತಾರೆ, ಸುಮ್ಮನೆ ಇದೆ. ಹಾಗಿದ್ರೆ ನೀನೇ ಹೋಗಳು. ಜಾಜಿ ಅವ್ರೆ, ಈ ಸೀರೆ ತುಂಬಾ ಚೆನ್ನಾಗಿದೆ, ಈ ಸೀರೆನೂ ಚೆನ್ನಾಗಿದೆ, ಈ ಸೀರೆನೂ ಚೆನ್ನಾಗಿದೆ, ಈ ಸೀರೆ ಅಂತೂ ತೇಟ್ ಐಶ್ವರ್ಯ ರೈ ರಿಸೆಪ್ಷನ್ ಹುಟ್ಟಿರೋ ಹಂಗೆ ಇದೆ. ಇದಿಷ್ಟೇ ಅಲ್ಲ, ನೀವು ಉಟ್ಕೊಂಡಿರೋ ಸೀರೆನೂ ತುಂಬಾ ಚೆನ್ನಾಗಿದೆ. ಇವನ್ಗೊಂದು ಮಸಾಲೆ ದೋಸೆ ಕೊಡಿಸ್ಬಿಟ್ರೆ ಗೋಣಿ ಚೀಲನ್ನು ಒಳ್ಳೆ ಸೀರೆ ಅಂತ ಹೊಗಳು ಬಿಡ್ತಾನೆ. ಹೌದು, ಇಷ್ಟೊಂದ್ ಸೀರೆ ಎಲ್ಲಿಂದ ಬಂತು? ಅಯ್ಯ, ಇನ್ನೆಲ್ಲಿಂದ? ಮಹಿಳಾ ಸಂಘದಲ್ಲಿ ಯಾರೋ ಕೊಟ್ಟಿರ್ತಾಳೆ, ಇವಳು ತಗೊಂಡು ಬಂದಿರ್ತಾಳೆ. ಅತ್ತೆ, ಇದು ಮಹಿಳಾ ಸಂಘದವ್ರ ತಿರ್ಸ್ಕೊಂಬಂದಿರೋ ಸೀರೆ ಇಲ್ಲ, ಅಂಗಡಿಯಿಂದ ತಂದಿರೋ ಸೀರೆಗಳು. ಏನ್ರಿ ಇದು ಸೀರೆ ಅಂಗಡಿ? ಸರಿ ನೋಡ್ರಿ, ಎಲ್ಲ ನಿಮ್ಗಿಷ್ಟ ಆಗಂತ ಸೀರೆಗಳೇ. ನಿಮ್ ಹೆಸರು ಹೇಳ್ದೆ ಅಂಗಡಿ ಒಂದ್ ಸಾಲ ಕೊಟ್ಬಿಟ್ಟ. ಸಾಲ ತಂದಿದ್ದ? ಅಲ್ಲ ಮೇಡಮ್ ಅವರೇ, 5 6 ಸೀರೆ ತಗೊಂಡು ಬಂದಿದ್ದೀರಲ್ಲ, ಈಗೇನು ಮನೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ನಾಟಕ ಮಾಡ್ತೀರಾ? ಬಿಟ್ಟು ಅಲ್ರಿ, ಸೀರೆ ನೀವು ಕೊಡಿಸ್ಬೇಕೋ ಇಲ್ಲ ಪಕ್ಕದ ಮನೆ ಶಾಮಣ್ಣನ್ ಕೇಳ್ಬೇಕೋ? ಅಲ್ಲ ಮೇಡಮ್ ಅವರೇ, ಇರೋ ಒಂದು ಮೈಗೆ ಅದೆಷ್ಟು ಸೀರೆಗಳನ್ನ ಅಂತ ಸುತ್ತರ್ಕೊತಿರ್ರಿ. ನೋಡಿ, ಅದೆಲ್ಲ ಬಿಡಿ, ನಿಮ್ ಚಿಪ್ಪಲ್ ಎಷ್ಟಿದೆ ತೆಗಿರಿ. ಇದನ್ನ ತಗೊಂಡೋಗಿ ಸೀರೆ ಅಂಗಡಿಯವ್ರಿಗೆ ಕೊಟ್ಟು ಬಿಡ್ತೀನಿ. ಅಣ್ಣ, ನನ್ಗೂ ಸೀರೆ ಬೇಕು. ಲೇ ದೇವ್ರು ಕೊಟ್ಟ ತಂಗಿ, ನಿನ್ಗೆ ನಾನು ಯಾಕೆ ಸೀರೆ ಕೊಡಿಸ್ಬೇಕು? ಆ ಕಮಂಗ್ ಕಟ್ಕೊಂಡಿದ್ದಾನೆ, ಅವನೇ ಹೋಗಿ ಕೇಳು. ಬಾವ,
ನಾನು ಕಮಂಗಿನ. ಈಗೇನು ನೀವು ನಿಮ್ಮ ತಂಗಿಗೆ ಸೀರೆ ಕೊಡಿಸ್ತಿರೋ ಇಲ್ಲ ಇವ್ರು ತಗೊಂಡಿರೋ ಸೀರೆಗಳನ್ನ ಅಂಗಡಿಗೆ ವಾಪಸ್ ಕಳಿಸ್ಬಿಡ್ಲೋ? ಬಂದ್ಬಿಟ್ಟ ಮಹಾಶೂರ ಸೀರೆಗಳನ್ನೆಲ್ಲ ವಾಪಸ್ ಕೊಡಕ್ಕೆ. ನೀನ್ ಕೊಡೋವರೆಗೂ ನಾನೇನ್ ಕಳ್ಳೆಪುರಿ ತಿಂತಿರ್ತೀನಿ ಅನ್ಕೊಂಡೇನೋ? ಹೌದಾ? ತಮಟೆ ಅಂಗಡಿಯಿಂದ ತಂದಿರೋ ಸೀರೆಗಳನ್ನ ಅಂಗಡಿಗೆ ಹೋಗ್ರಿ. ರಿಂಗ ರಿಂಗ ರೋಜಾ ಕೈಯಲ್ಲಿರೋದು ಮೈನಾ. ರೀ ಅಂಗಡಿಯಿಂದ ತಂದ್ ಸೀರೆ ಎಲ್ಲ ಮಾಯ ಆಗೋಯ್ತು ರೀ. ಮಾಯ ಆಗೋಯ್ತಾ? ಇದು ಅವಂದೇ ಕೆಲಸ. ರೀ ನನಗ್ ಬೇರೆ ಸೀರೆ ಕೊಡಿಸ್ರಿ. ಯಾಕ್ರಿ ಮೇಡಮ್ ಅವರೇ, ನೀವೇ ನನ್ನ ಜೇಬಿಗೆ ಕೈ ಹಾಕ್ಬಿಟ್ಟು ದುಡ್ಡು ತಗೊಂಡ್ರಿ ತಾನೆ? ದುಡ್ಡು ತಗೊಂಡೆ, ಅದ್ ಮೊದಲು ತಂದಿರೋ ಸೀರೆಗಳಿಗಾಯ್ತು. ಈಗ ಮತ್ತೆ ಸೀರೆ ತಗೋಬೇಕು ಅಂದ್ರೆ ಅಂಗಡಿ ದುಡ್ಡು ಕೇಳ್ತಾನೆ. ಸರಿ ಬಿಡಿ, ನಿಮ್ ಹೆಸರು ಹೇಳ್ತೀನಿ, ಸಾಲ ಕೊಡ್ತಾನೆ. ಏನು ಯಜಮಾನ್ರಿ? ಚಂಪಾ ಯಜಮಾನ್ರಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇ ಬೇಡ ಅಂತ ಇಟ್ಕೊಂಡಿರ. ಈಗ ಸುಮ್ಮನೆ ಯಾತಕ್ ಜಗಳ? ಏನೇ ಚಂಪಾ, ಈಗ ನಿನಗೂ ಸೀರೆ ಬೇಕಾ? ಸೀರೆ ಉಟ್ಕೊಂಡ್ರೆ ಉಟ್ಕೋತೀನಿ, ಬೇಡ ಅಂದ್ರೆ ಬೇಡ. ನಾನು ಬೇಡ ಅಂದೆ. ಚೂಡಿದಾರ್ ಹಾಕೋತೀನಿ, ಗಾಗ್ರಾ ಚೋಲಿ ಹಾಕೋತೀನಿ, ಆಗ್ರಾ ಶಾರ್ಟ್ಸ್ ಹಾಕೋತೀನಿ. ಅದನ್ನೇ ಸರಿಯಾಗಿ ಹೇಳ್ಬೇಕು. ನೀವು ಕೊಟ್ಟ ಸಲಗೆಯಿಂದ ಅವಳು ನಿಮ್ ತಲೆ ಮೇಲೆ ಕೂತ್ಕೋತಾ ಇದ್ದಾಳೆ. ಹೋಗೆ ಕೆಲ್ಸ ನೋಡೋಗೆ. ಮೆಸ್ಸಿ, ಈ ವಿಟ್ಲ ಮಂತ್ಲಾಗಿಂತ್ಲ ಕಲ್ತಿದ್ದಾನೇನು? ನನ್ಗೂ ಹಾಗೆ ಅನ್ಸ್ತಾ ಇದೆ ಅತ್ತೆ. ಆಗಾಗ ಅಮಟೆ ತಮಟೆ ರಿಂಗ ರಿಂಗ ರೋಸಾ ಅಂತ ಏನೇನೋ ಹೇಳ್ತಿರ್ತಾರೆ. ಆ ಮಂತ್ರ ಹೇಳಿದ ತಕ್ಷಣ ಅವ್ರು ಏನ್ ಅನ್ಕೊಂಡಿರ್ತಾರೋ ಹಾಗೆ ಆಗ್ಬಿಡುತ್ತೆ. ಸರಿ ಹೋಯ್ತು. ಸೊಸೆ ತಂತ್ರವಾದಿ, ಅಳಿಯ ಮಂತ್ರವಾದಿ. ಅಮ್ಮ, ನನ್ ಗಂಡನ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಮಾತೆ ನಿಂತೋಗ್ಬಿಡುತ್ತೆ. ಮಾತ್ ನಿಲ್ಲಿಸ್ಬಿಡ್ಲಾ? ಬೇಡ ಬಿಡಿಪ್ಪ, ವಯಸ್ಸಾಗಿ ಹೋಗಿದೆ, ಇದೊಂದ್ಸತಿ ಬಿಟ್ಬಿಡಿ. ಬಿಟ್ಟ ನನ್ನ ಮಾತೆ ನಿಲ್ಲಿಸ್ತೀಯೇನೋ? ಇಲ್ಲಲಿ ಯಾರಿಗೆ ಹೇಳಬೇಕೋ ಅವನಿಗೆ ಹೇಳ್ತೀನಿ. ಅತ್ತೆ, ಏನ್ಲಿ ಈ ಮನೇಲಿ ನಾನು ಹೇಗೆ ಸಂಸಾರ ಮಾಡ್ಲಿ? ಸೊಸೆನ ಮಾತಾಡ್ಸಿದ್ರೆ ಸಾಕು, ಉಳಿದು ಬೀಳ್ತಾಳೆ. ಇನ್ನು ಅಳಿಯನೋ ಮಂತ್ರವಾದಿ ಆಗ್ಬಿಟ್ಟಿದ್ದಾನೆ. ನನ್ನ ಬಾಯಿನ ಬಂದ್ ಮಾಡ್ತಾನಂತಲ್ಲ, ಅವನು ಸ್ವಲ್ಪ ಬುದ್ಧಿ ಹೇಳ್ಬಾರ್ದ ನೀವು? ಅಯ್ಯ, ನೀವೆಲ್ಲ ಹೇಳ್ತೀರಿ, ನಿಮಗ್ ಬುದ್ಧಿ ಇದ್ಲಲ್ವಾ? ಎಲ್ಲ ನನ್ನ ಕಲ್ಮ. ಏನು ನನ್ನ ಮೇಲೆ ದೂರ ಹೇಳ್ತೀರಾ? ಆ ಫೋಟೋ ಇದ್ರ ತಾನೇ ದೂರ ಹೇಳೋದಕ್ಕೆ. ಮಾಡ್ತೀನಿ ರೀ. ತಮಟೆ ಆ ಫೋಟೋದಿಂದ ಮಾಯಾಡಿ. ರಿಂಗ ರಿಂಗ ರೋಜಾ ಕೈಯಲ್ಲಿರೋದು ಮೈನಾ. ಅತ್ತೆ, ಫೋಟೋನೇ ಇಲ್ಲ. ತಾವ್ ಹೆಸರಿಗೆ ಲಂಗ ತೊಡ್ಸಿದ ಮೇಲೆ ನಿನ್ ಗಂಡುಗಲಿ ಅಂತ ಏನ್ ಬಂತು? ಅದೇನು ಅಂತ ಹೇಳಿ ಮಾತ್ರ ನಿಮ್ಮ ಅಪ್ಪ ಮಾಯ ಆಗ್ಬಿಟ್ಟಿದ್ದಾರೆ ಕಣೋ. ಅವ್ರು 3 ವರ್ಷದ ಹಿಂದೆನೆ ಮಾಯ ಆಗ್ಬಿಟ್ರಲ್ಲ. ಅದಲ್ಲ ಕಣೋ, ಫೋಟೋನೇ ಮಾಯ ಆಗಿದೆ. ಇದು ಅವಂದೇ ಕೆಲಸ. ಅಪ್ಪ ವಿಠಲ್ ಮಹಾರಾಜ್, ದಯವಿಟ್ಟು ಆ ಫೋಟೋನ ತರ್ಸ್ಕೊಟ್ಬಿಡಪ್ಪ. ನಮ್ಮ ಮಾತೃಶ್ರೀ ಅವರಿಗಿರೋ ಏಕೈಕ ಆಸ್ತಿ ಅಂದ್ರೆ ಅದು ಒಂದೇನೆ. ಹಾಗಿದ್ರೆ ನಾವು ಬೆಟ್ಟದ ಮೇಲೆ ಸೈಟ್ ತಗೋತೀವಿ, ದುಡ್ಡು ಕೊಡ್ತೀಯ ತಾನೆ? ಆಯ್ತು, ಕೊಡ್ತೀನಿ. ಬಂದ್ಬಿಟ್ಲು ಮಹಾನುಭಾವ. ಇನ್ನು ನಾನು ಏನೂ ಮಾತಾಡಲ್ಲಪ್ಪ, ಅವನ್ ತಂಟೆಗೆ ಹೋಗಲ್ಲ. ನೀವು ಹುಷಾರು, ಎಲ್ಲೂ ಮಾಯ ಆಗ್ಬಿಡ್ಬೇಡಿ. MSc ಬಾಲೆ. ಅಲ್ಲ, ಇದೆಲ್ಲ ಇವನಿಗೆ ಹೇಗ್ ಸಾಧ್ಯವಾಯ್ತು ಅಂತ? ಆ ಗುಟ್ಟನ್ನ ನಾನ್ ರಟ್ಟು ಮಾಡ್ತೀನಿ. ಏನು COD ಸಹಾಯನ? ಅಲ್ಲ, DP ಸಹಾಯ. ಕೊಡಿ 200 ರೂಪಾಯಿ. ಕೊಡ್ರಿ, ತಗೊಳ್ಳೋ. ಮಸಾಲ ದೋಸೆ ತಿನ್ನು. ಗೊತ್ತು, ಆ ವಿಟ್ಲ ಮಂತ್ರ ಹೇಳ್ಬೇಕಾದ್ರೆ ಕೈಯಲ್ಲಿ ಏನೋ ಇಟ್ಕೊಂಡಿರ್ತಾನೆ ಕಣ. ಅದೇನು ಅಂತ ನಿನ್ ಕಂಡಿಡಿಬೇಕು. ಈಗಲೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಹೇ ವಿಟ್ಲ, ಮನೆಯವರೆಲ್ಲ ನಿನ್ ಕಂಡ್ರೆ ಹೆದರ್ತಾ ಇದ್ದಾರೋ? ಫುಲ್ ಹವಾ ಇಟ್ಬಿಟ್ಟಿದ್ಯಾ? ಸೈಡ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಏನ್ ಮಾಡ್ತೀಯಾ? ಮಂತ್ರ ಹಾಕಿ ಮಾನ ಕಳ್ದ್ಬಿಡ್ತೀನಿ. ಹೌದಾ? ಮಂತ್ರ ಹಾಕಿ ನಂಗೊಂದು ಮಸಾಲ ದೋಸೆ ತರಿಸು ನೋಡೋಣ. ಅಷ್ಟೇನೋ, ನೀನ್ ಇಷ್ಟು ಜುಜುಬಿ ಅನ್ಕೊಂಡಿರ್ಲಿಲ್ಲ. ಒಡವೆ ಗಿಡವೆ ಕೇಳ್ತೀಯನೋ ಅನ್ಕೊಂಡಿದ್ದೆ. ಒಡವೆ ಗಿಡವೆ ಕೇಳಿದ್ರೆ ನಾನು ಯಾರಿಗೆ ತಗೊಂಡೋಗಿ ಹಾಕ್ಲಿ? ಮಸಾಲ ದೋಸೆ ತರಿಸು. ಅಮಟೆ ತಮಟೆ ಹೊತ್ತುಗೊಂದು ಮಸಾಲ ದೋಸೆ ಬಂದು ಈ ಟೇಬಲ್ ಮೇಲೆ ಬೀಳಿ. ರಿಂಗ ರಿಂಗ ರೋಜಾ ಕೈಯಲ್ಲಿರೋದು ಮಣಿನಾ. ಅಯ್ಯೋ ಲೇ ವಿಟ್ಲ, ಏನೋ ಇದು ಗರಿ ಆಗಿ ಬಿಸಿ ಆಗಿ ಇವಾಗ ತಾನೇ ಮಾಡಿರೋಂಗಿದ್ಯಲ್ಲೋ. ಇದನ್ ತಿಂದು ನೀನು ಮಜವಾಗಿರಮ್ಮ. ಲೇ ವಿಟ್ಲ, ಈ ಮಣಿ ನಿಂಗೆ ಎಲ್ಲೋ ಸಿಕ್ತು? ಈ ಮಂತ್ರ ಹೆಂಗೋ ಗೊತ್ತಾಯ್ತು? ನಾನು ಪಲ್ಲು ಬೆಟ್ಟಕ್ಕೆ ಸೈಟ್ ನೋಡಕ್ ಹೋಗಿದ್ವಲ್ಲ, ಅಲ್ಲಿ ಮಣಿ ಸಿಕ್ತು. ಬದ್ದು, ಇದು ಅಮಟೆ ತಮಟೆ ಮಣಿ. ನಾವು ಮಂತ್ರ ಹೇಳಿ ಏನೇ ಕೇಳ್ಕೊಂಡ್ರು ಅದು ಬಂದು ಬಿದ್ದು ಬಿಡತ್ತೆ. ಹೌದಾ? ಒಂದ್ ನಿಮಿಷ ಇರೋ, ಕೈ ತೊಳ್ಕೊಂಡ್ ಬಂದು ತಿಂತೀನಿ. ಮಂಗನ ಕೈಲಿ ಮಾಣಿಕ್ಯ ಸಿಕ್ಕಂಗಾಯ್ತು. ಆ ಮಾಣಿಕ್ಯ ಹೇಗಾದ್ರೂ ಮಾಡಿ ನನ್ನ ಕೈಗೆ ಬಂದು ಬಿಟ್ರೆ ಅಂಗಡಿಗಳಲ್ಲಿರೋ ಸೀರೆಗಳು ಒಡವೆಗಳು ಎಲ್ಲ ಬಂದು ನಮ್ಮನೆಗೆ ಬೀಳೋ ಹಾಗೆ ಮಾಡ್ಬೋದು.
ಬರೀ ಅಷ್ಟೇ ಏನ್ರಿ, ಅಂಗಡಿನಲ್ಲಿರೋ ಸೇಲ್ಸ್ ಗರ್ಲ್ಗಳೆಲ್ಲ ಮನೆಗೆ ಬಂದು ಬೀಳಂಗ್ ಮಾಡ್ಬಿಡ್ಬೋದು. ಸೀರೆ ಒಡವೆ ಓಕೆ, ಸೇಲ್ಸ್ ಗರ್ಲ್ ಯಾಕೆ? ನೀವ್ ಕೇಳೋದು ಸರಿನೇ ಮೇಡಮ್ ಅವ್ರೆ. ಆ ಮಣಿ ಏನಾದ್ರೂ ನನ್ನ ಕೈಗೆ ಬಂದ್ಬಿಡ್ತು ಅಂದ್ರೆ ನಿಮ್ಮನ್ನ ಚಿಕ್ಕ ಹುಡುಗಿ ಮಾಡಿ ಬೆಂಕಿ ಪಟ್ಟದಲ್ಲಿ ಮುಚ್ಚಿಕ್ಬಿಡ್ತೀನಿ. ಮಣಿನೇ ಸಿಕ್ಕಿಲ್ಲ, ಮಗು ಹುಟ್ಟಕ್ಕಿಂತ ಮುಂಚೆ ಜೀನ್ಸ್ ಪ್ಯಾಂಟ್ ಹಾಕಿದ್ರಂತೆ. ಅಲ್ಲ, ನಾನು ಪಾಂಡ್ರಂಗ. ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಮಣಿ ಕದಿಯೋದು ತಾನೇ? ಇಲ್ಲ ಕಣ, ಗುಡ್ ನೈಟ್ ಹೇಳೋಣ ಅಂತ ಬಂದೆ. ಈ ಮನೆ ಯಜಮಾನ ನಾನು, ಈ ಮಣಿ ನನ್ನ ಕೈನಲ್ಲಿ ಇರ್ಬೇಕು. ಕೊಡ. ಕೊಡಲ್ಲ. ಕೊಡ. ಕೊಡಲ್ಲ. ಹೇಳ್ತಾ ಇದ್ದೀನಿ ನಾನು, ಕೊಡ. ಕೊಡಲ್ಲ. ತಮಾಷೆ ಮಾಡ್ಬೇಡ, ಕೊಡ. ಕೊಡಲ್ಲ. ಏನಾಯ್ತಪ್ಪ? ಮಣಿ ಕದಿಯೋದಕ್ಕೆ ನಿಮ್ಮ ಅಣ್ಣ ಬಂದಿದ್ದಾನೆ. ಏನ್ ಬಾವ ನನಗೆ ಹೊಡಿತೀರಾ? ಮಾಡ್ತೀನಿ ರೀ. ಮಾತೃಶ್ರೀವ್ರೆ, ನಾನು ನಿಮ್ಮ ಮಗ. ಮುಚ್ಚ ಬಾಯಿ. ನಮ್ಮ ಯಜಮಾನ್ರು ಸಾಯುವಾಗ ಇಷ್ಟು ವಯಸ್ಸಾಗಿರ್ಲಿಲ್ಲ, ನನ್ನ ಮಗ ಅಂತ ಹೇಳ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ಲ? ಚಂಪಾ, ನಾನು ಕಣೆ. ಇದ್ ಬಗ್ಗೆ ಎಲ್ಲೋ ಕೇಳ್ದಾಗಿದೆಯಲ್ಲ. ಮೇಡಮ್ ಅವರೇ, ನಾನು ನಿಮ್ಮ ಯಜಮಾನ. ಏನ್ರಿ ಇದು ನಿಮ್ಮ ಅವಸ್ಥೆ? ಇಷ್ಟಕ್ಕೆಲ್ಲ ಕಾರಣ ಆ ಬಿಟ್ಲ. ಬಿಟ್ಲ? ಏನು? ಏ ಬಿಟ್ಲ, ಯಾಕೋ ನನ್ ಗಂಡನ್ ಮುದುಕನ ಮಾಡ್ದೆ? ಈ ಮಣಿನ್ ಕದಿಯೋದಕ್ ಬಂದ್ರೆ ನಾನು ಸುಮ್ನೆ ಬಿಡ್ತೇನ? ಅದಕ್ಕೆ ಮುದುಕನ್ ಮಾಡ್ದೆ. ಆದ್ರೂ ನೀನ್ ಮಾಡಿ ಸರಿ ಇಲ್ಲ ಕಣೋ. ನಿನ್ನ ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮನ್ನು ಮುದುಕಿ ಮಾಡ್ಬಿಡ್ತೀನಿ. ಮೇಡಮ್ ಅವರೇ, ನೀವು ಮಾತಾಡಿ, ಏನ್ ಮಾಡ್ತಾನೋ ನಾನು ನೋಡ್ತೀನಿ. ಬೇಡ ರೀ, ಅವ್ನ್ ಸಹವಾಸನೇ ಬೇಡ. ಬನ್ನಿ. ಅಲ್ಲ, ಮತ್ತೆ ನಾನು ಹಿಂಗೆ. ಅಯ್ಯೋ ಬನ್ರಿ. ಅಲ್ಲ ಮೇಡಮ್ ಅವರೇ, ನೀನು ಮಾಡಿದ ಅನ್ಯಾಯ ಕಣ. ಅನ್ಯಾಯ ಗಿನ್ಯಾಯ ಅಂದ್ರೆ ನಿಮ್ಮನ್ನು ಹುಡುಗಿ ಮಾಡ್ಬಿಡ್ತೀನಿ. ಬೇಡಪ್ಪ ಬೇಡ, ನಮ್ಮ ಯಜಮಾನ್ರೇ ಇಲ್ಲ, ನಾನು ಹುಡುಗಿಯಾಗಿ ಏನೋ ಮಾಡ್ಲಿ. ಇನ್ನೊಂದು ಮದುವೆ ಆಗಿ ಮೇಡಮ್, ನಿಮ್ಮನ್ನ ಮೀಟಿಂಗ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇದೇನು ತಾತ ಬಂದ್ಬಿಟ್ಟಿದ್ದಾರೆ ನಿಮ್ಮನೆಗೆ? ಆತನ ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಒಳ್ಳೆ ಗುಣ ಮೇಡಮ್ ನಿಮ್ದು. ಇದನ್ನೇನಾದ್ರೂ ನಮ್ಮ ಮಹಿಳಾ ಸಂಘದಲ್ಲಿ ಹೇಳಿದ್ರೆ ಎಲ್ಲರೂ ಈ ತಾತನ ಸೇವೆ ಮಾಡ್ತಾರೆ. ಈ ತಾತನ ಸೇವೆ ನಾನ್ ಮಾತ್ರ ಮಾಡ್ಬೇಕು. ಅಯ್ಯೋ, ನಾನು ತಾತ ಅಲ್ಲ, ಜಲಜ. ನಾನು ಪಾಂಡ್ರಂಗ ಗಂಟಿಗಲಿ. ಮೊದ್ಲು ಎಷ್ಟು ಸುಂದರವಾಗಿದ್ರಿ, ಇದೇನ್ ಹೀಗಾಗ್ಬಿಟ್ಟಿದ್ದೀರಾ? ಗಂಡನ್ ಮುದ್ಕ ಮಾಡೋದಕ್ಕೆ ಈ ಮೇಡಮ್ ಅವ್ರು ಮಾತ್ರ ಸಾಧ್ಯ. ನಾನೇನೆಲ್ಲ ಮಾಡಿದ್ದು ಮಂತ್ರವಾದಿ. ಅಂದ್ರೆ ಮಂತ್ರವಾದಿ ಅವ್ರನ್ನ ಕರ್ಸಿ ಇವ್ರನ್ನ ಮುದ್ಕ ಮಾಡಿದ್ರಾ? ಪತ್ತು ನೀನೇ ಹೇಳೋ ಅವ್ರಿಗೆ. ಅದೇನಾಯ್ತು ಅಂದ್ರೆ, ಎಂತ ವಿಚಿತ್ರ ಇದು. ಹೋಗ್ಲಿ ಬಿಡಿ, ಒಂಥರ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು? ನನಗಿಂತ 8 ವರ್ಷ ಚಿಕ್ಕ ಗಂಡ ಅಂತ ಹೇಳ್ತಿದ್ರಲ್ಲ, ಈಗ ನೋಡಿ ನಿಮಗಿಂತ 50 ವರ್ಷ ದೊಡ್ಡ ಗಂಡನೇ ಸಿಕ್ಕಿದ್ದಾರೆ. ನನ್ ಕಷ್ಟ ನನ್ಗೆ, ನಿಮ್ ತಮಾಷೆ ನಿಮ್ಗೆ. ನೋಡಿ, ನಾನು ಯಾವ ಮೀಟಿಂಗು ಬರಲ್ಲ ಅಂತ ಹೇಳ್ಬಿಡಿ. ಜಾಜಿ ಅವ್ರ ಯಜಮಾನ್ರಿಗೆ 50 ವರ್ಷ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ಬಿಡ್ತಾರೆ. ಯಾರು? ರಾಜೇಶ್ವರಿ ಅವರು. ಆ ಮಣಿ ನಮ್ ಕೈ ಸಿಗ್ಲಿಲ್ಲ ಅಂದ್ರೆ ನಮ್ಮ ಯಜಮಾನ್ರು ಪರ್ಮನೆಂಟ್ ಹೀಗೆ ಇರ್ಬೇಕಾಗತ್ತೆ. ನಾನು ಹೀಗೇನೆ ಇದ್ರೆ ನಿಮಗೆ ತುಂಬಾ ಸಂತೋಷ ಅನ್ಸುತ್ತೆ ಅಲ್ವಾ ಮೇಡಮ್ ಅವರೇ? ಹೋಗಿ ಈಗ್ಲೂ ಹೋಗಿ ಬನ್ನಿ ಮೇಡಮ್ನವ್ರಂತ ಮಾತಾಡಿಸ್ತಿರಲ್ಲ. ನೀವು ನನಗಿಂತ 50 ವರ್ಷ ದೊಡ್ಡವರು. ಈಗ್ಲಾದ್ರೂ ಹೋಗಿ ಬಾರೆ ಅನ್ಬಾರ್ದಾ? ಚಾಚಿ ಹೋಗೆ, ಆ ಮಣಿ ತಗೊಂಡು ಬಂದು ನಾನು ಸರಿ ಮಾಡಿ. ಈಗ ನನ್ನ ಜೀವನ ಸಾರ್ಥಕ ಅನಿಸ್ತು. ನೀವ್ ಹೀಗೆ ಇದ್ದು ಬಿಟ್ರೆ ಚೆನ್ನಾಗಿರುತ್ತೆ. ಅಯ್ಯೋ ಬೇಡ ಬೇಡ, ಯಜಮಾನ್ರು ಹೀಗಿರೋದ್ ಬೇಡ, ಅವ್ರು ಮುಂಚಿನ ತರಾನೇ ಆಗ್ಬೇಕು. ಬಿಟ್ಲ ಮಣಿ ಇಟ್ಟಿರೋ ಜಾಗ ನನ್ಗೆ ಗೊತ್ತು, ಬನ್ನಿ ತೋರಿಸ್ತೀನಿ. ಬನ್ನಿ. ಆಯ್ತು ನಿನ್ ಗುಟ್ಲ. ವಿಠಲ್ ಮಹಾರಾಜ್, ನನ್ನನ್ನ ಮುದ್ಕರ್ ಮಾಡ್ತೀಯನೋ? ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಇಷ್ಟೊತ್ತು ನಾನು ಕಂಡಿದ್ ಕನಸ. ಏನ್ ಕನ್ಸ್ಕೊಂಡ್ರಿ? ಮೇಡಮ್ ಅವರೇ, ನನ್ನ ಕನಸಿನಲ್ಲಿ ನಾನು ನಿಮಗಿಂತ ಮುದುಕ ಆಗ್ಬಿಟ್ಟಿದ್ದೆ. ನಿಮ್ಮನ್ನ ಹೋಗೇನೆ ಬಾರಿಲೆ ಅಂತೆಲ್ಲ ಕರೆಕ್ಟ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಆ ಕನ್ಸು ನಿಜ ಆಗ್ಬಾರ್ದಾ?